ಸೊ ಫಸ್ಟ್ ಒನ್ ಅಪ್ಯಾರೆಂಟ್ಲಿ ಕೇಳಿರ್ತೀರಲ್ಲ ವರ್ಡ್. ಸೊ ಈಗ ನೋಡಿ, ನೀವೇನನ್ನಾದರೂ ಒಂದು ನೋಡಿರ್ತೀರಾ ಅವ್ರು ಯಾವುದಾದ್ರೂ ಒಂದು ಸಿಚುವೇಶನ್ ಬಗ್ಗೆ ಈ ಥರ ಮಾತಾಡ್ತಿರ್ತೀರ. ಆ ಸಿಚುವೇಶನ್ ಬಗ್ಗೆ ನೀವು ನಿಮ್ಮ ಒಪಿನಿಯನ್ ಕೊಡುವಾಗ ಈ ಥರ ಹೇಳ್ತೀರಾ, ನೋಡೋದಕ್ಕೆ ಅಂದರೆ ಮೇಲ್ನೋಟಕ್ಕೆ ಈ ಥರ ಇದೆ ಅದು ಅಂತ ನೀವು ಹೇಳ್ತಿರ್ತೀರಾ, ಅವ್ರು ಈ ರೀತಿ ಕಾಣ್ತಿದೆ ಅಂತ ಹೇಳ್ತಿರ್ತೀರಾ. ಡೀಪಾಗಿ ಹೋದರೆ ಬೇರೆ ಏನೋ ಇರುತ್ತೆ, ಬಟ್ ಮೇಲ್ನೋಟಕ್ಕೆ ಅಂತ ನಾವು ಹೇಳ್ತೀವಲ್ವಾ, ಅಂತ ಹೇಳುವಾಗ ಅಪ್ಯಾರೆಂಟ್ಲಿ ವರ್ಡ್ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ದ ಕಾರ್ ಈಸ್ ಅಪ್ಯಾರೆಂಟ್ಲಿ ನಾಟ್ ಡ್ಯಾಮೇಜ್ಡ್ ಅಂದರೆ ಏನೋ ಮೇ ಬಿ ಆಕ್ಸಿಡೆಂಟ್ ಆಗಿರ್ಬೋದು, ಬಟ್ ಕಾರ್ ಮೇಲ್ನೋಟಕ್ಕೆ ಡ್ಯಾಮೇಜ್ ಆಗಿರೋ ಥರ ಕಾಣ್ತಿಲ್ಲ. ಬಟ್ ಮೇ ಬಿ ಒಳಗಡೆ ಆಗಿರ್ಬೋದು, ಮತ್ತೇನೋ ಇರ್ಬೋದು, ಬಟ್ ಮೇಲ್ನೋಟಕ್ಕೆ ಇಟ್ ಈಸ್ ನಾಟ್ ಡ್ಯಾಮೇಜ್ಡ್. ಅಪ್ಯಾರೆಂಟ್ಲಿ ನಾಟ್ ಡ್ಯಾಮೇಜ್ಡ್ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಅಪ್ಯಾರೆಂಟ್ಲಿ ಯು ಹ್ಯಾವ್ ಡನ್ ಅ ಲಾಟ್ ಆಫ್ ವರ್ಕ್. ನೋಡೋದಕ್ಕೆ ನೀನು ತುಂಬ ಕೆಲಸ ಮಾಡಿದ್ಯಾ, ಬಟ್ ಅದು ಪ್ರಾಪರಾಗಿ ಮಾಡಿದ್ಯಾ ಇಲ್ವಾ, ತಪ್ಪಿದೆಯಾ ಸರಿ ಇದೆಯಾ ಆಮೇಲೆ ಗೊತ್ತಾಗುತ್ತೆ. ಅಪ್ಯಾರೆಂಟ್ಲಿ ಯು ಹ್ಯಾವ್ ಡನ್ ಅ ಲಾಟ್ ಆಫ್ ವರ್ಕ್. ಅಪ್ಯಾರೆಂಟ್ಲಿ ದ ಕಂಪನಿ ಈಸ್ ಲೂಸಿಂಗ್ ಅ ಲಾಟ್ ಆಫ್ ಮನಿ. ಬಟ್ ನಿಜ ಏನಂತ ಗೊತ್ತಿಲ್ಲ, ನೋಡೋದಕ್ಕೆ ಕಂಪನಿ ಈಸ್ ಲೂಸಿಂಗ್ ಅ ಲಾಟ್ ಆಫ್ ಮನಿ. ಐ ಹರ್ಡ್ ದಟ್ ಹೀಸ್ ಕ್ವಿಟಿಂಗ್ ಬಟ್ ಅಪ್ಯಾರೆಂಟ್ಲಿ ಇಟ್ಸ್ ನಾಟ್ ಟ್ರೂ. ನಾನು ಈ ಥರ ಕೇಳ್ಪಟ್ಟೆ, ಹೀಸ್ ಕ್ವಿಟಿಂಗ್, ಅವ್ನು ಬಿಟ್ಟು ಹೋಗ್ತಿದ್ದಾನೆ ಅಂತ. ಬಟ್ ನೋಡೋದಕ್ಕೆ ಅದು ನಿಜ ಅಂತ ಅನ್ನಿಸ್ತಿಲ್ಲ, ಬಿಕಾಸ್ ಈಸ್ ಆ್ಯಕ್ಟಿವ್ಲಿ ಡೂಯಿಂಗ್ ಎವ್ರಿಥಿಂಗ್. ಆ್ಯಂಡ್ ಇಲ್ಲಿ ನೋಡಿ, ಅಪ್ಯಾರೆಂಟ್ಲಿ ದೇ ಆರ್ ಗೆಟಿಂಗ್ ಡಿವೋರ್ಸ್ಡ್ ಸೂನ್. ಅಕಾರ್ಡಿಂಗ್ ಟು ವಾಟ್ ಐ ಹರ್ಡ್, ಅಕಾರ್ಡಿಂಗ್ ಟು ವಾಟ್ ಐ ನೋ, ನಾನು ಕೇಳಿರೋ ಪ್ರಕಾರ, ನಾನು ನೋಡಿರೋ ಪ್ರಕಾರ ದೇ ಆರ್ ಗೆಟಿಂಗ್ ಡಿವೋರ್ಸ್ಡ್ ಸೂನ್. ಆವಾಗ ಅಪ್ಯಾರೆಂಟ್ಲಿ ವರ್ಡ್ ಸೇರಿಸಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ಟಿಪಿಕ್ಲಿ. ಟಿಪಿಕಲಿ ಅಂತ ನಾವು ಪ್ರೊನೌನ್ಸ್ ಮಾಡ್ತೀವಿ, ಇಟ್ಸ್ ಓಕೆ, ಬಟ್ ಅದು ಪ್ರಾಪರ್ ಪ್ರೊನೌನ್ಸಿಯೇಷನ್ ಟಿಪಿಕ್ಲಿ. ಬಟ್ ನಿಮಗೆ ಗೊತ್ತಿರಲಿ ಟಿಪಿಕ್ಲಿ ಯಾವಾಗ ಯೂಸ್ ಮಾಡ್ತೀವಿ, ಈ ಥರ ಹೇಳೋದಕ್ಕೆ. ಸಾಮಾನ್ಯವಾಗಿ ಹೀಗೇನೆ ಆಗೋದು, ಅದು ಹೀಗೇನೆ ಇರೋದು, ಆ ರೀತಿ. ಎಕ್ಸಾಂಪಲ್ ನೋಡಿ ಗೊತ್ತಾಗುತ್ತೆ. ಐ ಟಿಪಿಕ್ಲಿ ಮೇಕ್ ಅರೌಂಡ್ 100 ಕಾಲ್ಸ್ ಡೇ. ಅಂದರೆ ನನ್ನ ಕೆಲಸದಲ್ಲಿ ಡೈಲಿ ನಾನು 100 ಕಾಲ್ಸ್ ಮಾಡ್ತೀನಿ. ಟಿಪಿಕ್ಲಿ ಅಷ್ಟೇ ಆಗೋದು ಅಂದರೆ ಅರ್ಥ ಯೂಶಲಿ ಮಾಡೋದು ನಾನು ಅಷ್ಟೇ, ರೈಟ್. ದ ಕ್ಲೈಮೇಟ್ ಹಿಯರ್ ಇಸ್ ಟಿಪಿಕ್ಲಿ ಹಾಟ್. ಇಲ್ಲಿ ನೋಡಿ, ಅಡ್ಜೆಕ್ಟಿವ್ ಹಿಂದೆ ಬಂದಿದೆ ಟಿಪಿಕ್ಲಿ ಅಂತ. ಇಲ್ಲಿನ ಕ್ಲೈಮೇಟ್ ಯಾವಾಗಲೂ ಹಾಟೇ ಇರೋದು. ಟಿಪಿಕ್ಲಿ ಹಾಟ್ ಅಂದರೆ ನಾಟ್ 100% ಆಫ್ ದ ಟೈಮ್ಸ್, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಟಿಪಿಕ್ಲಿ ಹಾಟ್. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಇದೇ ಥರನೇ ಅಂತ ಹೇಳಬೇಕಾಗುತ್ತಲ್ವ, ಆ ಯೂಸೇಜ್ ಕೂಡ ಬರ್ತಾ ಇದೆ ಇಲ್ಲಿ. ದಟ್ಸ್ ಟಿಪಿಕ್ಲಿ ಚೈಲ್ಡಿಶ್ ಬಿಹೇವಿಯರ್. ಸೊ ಈಗ ನೀವು ಒಬ್ಬ ವ್ಯಕ್ತಿಯಿಂದ ಒಂದು ಕ್ಯಾರೆಕ್ಟರ್ನ ಎಕ್ಸ್ಪೆಕ್ಟ್ ಮಾಡ್ತೀರಲ್ವಾ, ಅವ್ರಾದ್ರೆ ಇದೇ ಥರ, ಇವರಾದ್ರೆ ಇದೇ ಥರ, ದೊಡ್ಡವ್ರ ಆ ಥರ. ಸೊ ಅದು ನೋಡೋದಕ್ಕೆ ಟಿಪಿಕ್ಲಿ ಚೈಲ್ಡಿಶ್ ಥರನೇ ಇದೆ ಅಂದರೆ, ನೀವು ಎಕ್ಸ್ಪೆಕ್ಟ್ ಮಾಡೋ ಕ್ಯಾರೆಕ್ಟರ್ ಎಲ್ಲ ಅದರಲ್ಲಿ ಇದ್ದರೆ ನೀವು ಹೇಳ್ಬೋದು ದಟ್ಸ್ ಟಿಪಿಕ್ಲಿ ಚೈಲ್ಡಿಶ್ ಬಿಹೇವಿಯರ್ ಅಂತ. ಅದಿರೋದು ಹಾಗೆ, ಅವನು ಅದೇ ಥರನೇ ಬಿಹೇವ್ ಮಾಡ್ತಾನೆ ಅನ್ನೋ ಮೀನಿಂಗ್. ಶಿ ಯೂಶಲಿ ಕುಕ್ ಸ್ಪೈಸಿ ಫುಡ್, ಟಿಪಿಕ್ಲಿ ನಾರ್ತ್ ಕರ್ನಾಟಕಸ್. ಅಂದರೆ ಯಾವಾಗಲೂ ಕುಕ್ ಮಾಡೋದು ಸ್ಪೈಸಿ ಫುಡ್, ಅಂದರೆ ಟಿಪಿಕಲ್ ನಾರ್ತ್ ಕರ್ನಾಟಕದೇ. ಅಂದರೆ ಆ ಫುಡ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ನಾರ್ತ್ ಕರ್ನಾಟಕದ್ದೇ ಆಗಿರುತ್ತೆ, ಟಿಪಿಕ್ಲಿ ಅದೇ, ರೈಟ್. ಹಿ ರಿಪ್ಲೈ ಟು ಹರ್ ಇನ್ ಇಸ್ ಟಿಪಿಕ್ಲಿ ಬ್ಲಂಟ್ ಮ್ಯಾನರ್. ಬ್ಲಂಟ್ ಮ್ಯಾನರ್ ಅಂದರೆ ಅಪೋಸಿಟ್ ಪರ್ಸನ್ನ ಫೀಲಿಂಗ್ಸ್ ಏನು ಅರ್ಥ ಮಾಡ್ಕೊಳ್ದೆ ಅವ್ರಿಗೆ ಇಷ್ಟ ಬಂದಂಗೆ ಹೇಳ್ಬಿಡೋದು, ಬ್ಲಂಟ್ ಮ್ಯಾನರ್. ಸೊ ಅವನು ಅವಳಿಗೆ ಆ ರೀತಿ ರಿಪ್ಲೈ ಮಾಡ್ದ ತನ್ನ ಟಿಪಿಕ್ಲಿ ಬ್ಲಂಟ್ ಮ್ಯಾನರ್ನಲ್ಲೇನೆ. ಅಂದರೆ ಅವನಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೇ ಥರನೇ, ಅವ್ನು ಯಾವಾಗಲೂ ಹೇಗಿರ್ತಾನೋ ಅದೇ ಥರನೇ ಅವ್ನು ರಿಪ್ಲೈ ಮಾಡ್ದ, ಆ ಮೀನಿಂಗ್ ಕೊಡ್ತಾ ಇದೆ, ರೈಟ್. ನೆಕ್ಸ್ಟ್ ಒನ್ ಡೆಸ್ಪ್ರೇಟ್ಲಿ. ಹತಾಶೆಯಿಂದ, ನಿರಾಸೆಯಿಂದ, ಡಿಸಪಾಯಿಂಟ್ಮೆಂಟ್ನಲ್ಲಿ. ಆ್ಯಂಡ್ ಇದಕ್ಕೆ ಇನ್ನೊಂದು ಮೀನಿಂಗ್ ಕೂಡ ಇದೆ, ತುಂಬ ಎಕ್ಸ್ಟ್ರೀಮ್ ಲೆವೆಲ್ನಲ್ಲಿ ನೀವೇನಾದರೂ ಮಾಡ್ತಿದ್ದೀರಾ ಅಂದಾಗಲೂ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಫಸ್ಟ್ ಒನ್, ಹಿ ವಾಕ್ಡ್ ಹೋಮ್ ಡೆಸ್ಪ್ರೇಟ್ಲಿ. ಅಂದರೆ ಅವ್ನು ತುಂಬ ನಿರಾಸೆಯಿಂದ ಮನೆಗೆ ವಾಪಸ್ ಹೋದ, ಅಂದರೆ ಅವ್ನು ಅಂದ್ಕೊಂಡಿದ್ದಾಗಲಿಲ್ಲ, ಅವನಿಗೆ ಡಿಸಪಾಯಿಂಟ್ ಆಗಿದೆ. ಹಿ ವೇವ್ಡ್ ಅಟ್ ದೆಮ್ ಡೆಸ್ಪ್ರೇಟ್ಲಿ. ವೇವ್ ಮಾಡೋದಂದರೆ ಕೈಯಿಂದ ಗುಡ್ ಬೈ ಹೇಳೋದು. ಸೊ ಅವನು ಹೇಳ್ದ ತುಂಬ ಡೆಸ್ಪ್ರೇಟ್ ಆಗಿದ್ದಾಗ, ತುಂಬ ನಿರಾಸೆಯಿಂದ ಅವ್ರಿಗೆ ಬಾಯ್ ಹೇಳ್ದ, ರೈಟ್. ಬಟ್ ಈಗ ನೋಡಿ, ಐ ಡೆಸ್ಪ್ರೇಟ್ಲಿ ವಾಂಟ್ ದಿಸ್ ಜಾಬ್. ಐ ವಾಂಟ್ ದಿಸ್ ಜಾಬ್ ಅಲ್ಲ, ಐ ಡೆಸ್ಪ್ರೇಟ್ಲಿ ವಾಂಟ್ ದಿಸ್ ಜಾಬ್. ಅಂದರೆ ಐ ಮೀನ್ ಎಕ್ಸ್ಟ್ರೀಮ್ ನೀಡ್, ಅತ್ಯಂತ ತೀವ್ರವಾಗಿ ನನಗಿದು ಬೇಕೇ ಬೇಕು, ಇದು ಬಿಟ್ಟರೆ ನನಗೆ ಬೇರೆ ಆಪ್ಷನ್ ಇಲ್ಲ ಅನ್ನೋವಾಗ ಡೆಸ್ಪ್ರೇಟ್ಲಿ ವರ್ಡ್ನ ಹಾಕ್ಬಹುದು ವರ್ಬಿಂದ ಈ ಥರ. ದೆ ಡೆಸ್ಪ್ರೇಟ್ಲಿ ವಾಂಟೆಡ್ ಅ ಚೈಲ್ಡ್. ಅಂದರೆ ಅವರಿಗೆ ಬೇಕೇ ಬೇಕಾಗಿತ್ತು ಚೈಲ್ಡ್ ಅಂತ ಹೇಳ್ತಾರೆ. ಶಿ ಡೆಸ್ಪ್ರೇಟ್ಲಿ ಟ್ರೈ ಟು ಗೆಟ್ ಹರ್ ಫಾದರ್ಸ್ ಅಪ್ರೂವಲ್. ಅಂದರೆ ಅವಳು ತುಂಬ ಎಕ್ಸ್ಟ್ರೀಮ್ ಲೆವೆಲ್ನಲ್ಲಿ ಟ್ರೈ ಮಾಡಿದ್ಲು ಅವಳ ಫಾದರ್ನ ಅಪ್ರೂವಲ್ ಪಡ್ಕೊಳ್ಳೋದಕ್ಕೆ, ರೈಟ್. ನೆಕ್ಸ್ಟ್ ಒನ್ ಎಕ್ಸ್ಕ್ಲೂಸಿವ್ಲಿ. ಎಕ್ಸ್ಕ್ಲೂಸಿವ್ಲಿ ಅಂದರೆ ಕೇವಲ, ಓನ್ಲಿ, ಪ್ರತ್ಯೇಕವಾಗಿ. ದಿಸ್ ರೂಮ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ವಿಮೆನ್. ಅಂದರೆ ಸ್ಪೆಷಲಿ, ಪ್ರತ್ಯೇಕವಾಗಿ ಅವರಿಗೇನೆ ಇರೋದು. ದಿಸ್ ಆಫರ್ ಈಸ್ ಅವೈಲೇಬಲ್ ಎಕ್ಸ್ಕ್ಲೂಸಿವ್ಲಿ ಟು ಅವರ್ ಪೇಟ್ರನ್ಸ್. ಪೇಟ್ರನ್ಸ್ ಅಂದರೆ ನಿಮ್ಮ ಶಾಪ್ನ, ನಿಮ್ಮ ಕಂಪನಿಯ, ನಿಮ್ಮ ಬಿಸ್ನೆಸ್ನ ರೆಗ್ಯುಲರ್ ಆಗಿ ಬರುವಂಥ ಕಸ್ಟಮರ್ಸ್. ಸೊ ಅವ್ರು ನಿಮ್ಗೆ ಏನಾಗ್ತಾರೆ, ತುಂಬ ಫೇತ್ಫುಲ್ ಕಸ್ಟಮರ್ಸ್ ಆಗೋಗ್ತಾರೆ ಅಲ್ವಾ, ಅವ್ರನ್ನ ಪೇಟ್ರನ್ಸ್ ಅಂತ ಕರೀತಾರೆ ಆಗ. ಸೊ ದಿಸ್ ಆಫರ್ ಈಸ್ ಅವೈಲೇಬಲ್ ಎಕ್ಸ್ಕ್ಲೂಸಿವ್ಲಿ ಟು
ಆರ್ ಪೇಟ್ರಾನ್ಸ್, ಅವರಿಗೆ ಮಾತ್ರನೇ ಪ್ರತ್ಯೇಕವಾಗಿ. ಆಲ್ ದ ರೈಟ್ಸ್ ಬಿಲಾಂಗ್ ಎಕ್ಸ್ಕ್ಲೂಸಿವ್ಲಿ ಟು ಆರ್ ಕಂಪನಿ. ಅಂದರೆ ಈ ರೈಟ್ಸ್ ಬೇರೆ ಯಾರಿಗೂ ಇಲ್ಲ, ನಮಗೆ ಮಾತ್ರನೇ ಸಿಕ್ಕಿದೆ, ಸೊ ನಮ್ಮ ಹತ್ರನೇ ಇರೋದು. ದಿಸ್ ಲಾಜಿಸ್ಟಿಕ್ಸ್ ಕಂಪನಿ ವರ್ಕ್ಸ್ ಎಕ್ಸ್ಕ್ಲೂಸಿವ್ಲಿ ವಿತ್ ದ ಫಿಲ್ಮ್ ಇಂಡಸ್ಟ್ರಿ. ಲಾಜಿಸ್ಟಿಕ್ಸ್ ಅಂದರೆ ಕಮರ್ಷಿಯಲ್ ಟ್ರಾನ್ಸ್ಪೋರ್ಟ್, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋದು. ಸೊ ದಿಸ್ ಲಾಜಿಸ್ಟಿಕ್ಸ್ ಕಂಪನಿ ವರ್ಕ್ಸ್ ಎಕ್ಸ್ಕ್ಲೂಸಿವ್ಲಿ ವಿತ್ ದ ಫಿಲ್ಮ್ ಇಂಡಸ್ಟ್ರಿ. ಸೊ ಅವ್ರು ಬೇರೆ ಯಾವುದು ಕೆಲಸ ತಗೊಳ್ಳಲ್ಲ, ಕೇವಲ ಫಿಲ್ಮ್ ಇಂಡಸ್ಟ್ರಿ ಜೊತೆನೇ ವರ್ಕ್ ಮಾಡೋದು. ಆ್ಯಂಡ್ ಲಾಸ್ಟ್ ಒನ್ ನೋಡಿ, ಅಲ್ಟಿಮೇಟ್ಲಿ. ಅಂದರೆ ಅಂತಿಮವಾಗಿ ನೀನು ಇದನ್ನೇ ಮಾಡಬೇಕು. ನೀನು ಏನನ್ನಾದರೂ ಟ್ರೈ ಮಾಡು, ಎಲ್ಲ ಮುಗಿದ್ಮೇಲೆ ಅಲ್ಟಿಮೇಟ್ಲಿ ನಿನಗೆ ಇರೋದಿದೆ, ನಿನಗೆ ಉಳಿಯೋದಿದೆ ಅಂತ ಮಾತಾಡೋವಾಗ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಸೊ ಇಟ್ಸ್ ಅಲ್ಟಿಮೇಟ್ಲಿ ಯುವರ್ ಚಾಯ್ಸ್. ನೀನು ಯಾರಿಗೆ ಏನಾದರೂ ಒಪಿನಿಯನ್ ಕೇಳು, ಏನಾದರೂ ಮಾಡು, ಬಟ್ ಕೊನೆಯದಾಗಿ ಇಟ್ಸ್ ಯುವರ್ ಚಾಯ್ಸ್ ಅಂತ ಹೇಳ್ತೀನಿ. ಮೈ ಆಂಬಿಷನ್ ಈಸ್ ಅಲ್ಟಿಮೇಟ್ಲಿ ಟು ರನ್ ಮೈ ಓನ್ ಬಿಸ್ನೆಸ್. ಈಗ ನಾನು ಜಾಬ್ ಮಾಡ್ತಿರ್ಬೋದು, ಬಟ್ ಅಲ್ಟಿಮೇಟ್ಲಿ ಕೊನೆಗೆ ನಾನು ಅದಕ್ಕೆ ಹೋಗೋದು. ಅಲ್ಟಿಮೇಟ್ಲಿ ಯು ವಿಲ್ ಹ್ಯಾವ್ ಟು ಮೇಕ್ ದ ಡಿಸಿಷನ್ ಯುವರ್ ಸೆಲ್ಫ್. ಆಲ್ ಮ್ಯಾಟರ್ ಅಲ್ಟಿಮೇಟ್ಲಿ ಕನ್ಸಿಸ್ಟ್ ಆಫ್ ಆಟಮ್ಸ್. ಮ್ಯಾಟರ್ ಅಂದರೆ ನಮ್ಮ ಸುತ್ತಮುತ್ತ ಇರೋ ವಸ್ತು, ಕಲ್ಲು, ಮಣ್ಣು, ಪ್ಲಾಸ್ಟಿಕ್, ಟೇಬಲ್, ಕಂಪ್ಯೂಟರ್. ಸೊ ಈ ಎಲ್ಲ ಮ್ಯಾಟರ್, ಶೇಪ್, ಫಾರ್ಮ್ ಯಾವ ಥರನಾದರೂ ಇರಲಿ, ಅಲ್ಟಿಮೇಟ್ಲಿ ಆಟಮ್ಸಿಂದನೇ ಅದಾಗಿರೋದು. ಅದರ ಬೇಸಿಕ್ ಫಾರ್ಮ್ ಆಟಮ್ಸ್ ಅಲ್ವಾ, ಅದನ್ನು ಹೇಳ್ತಾ ಇದ್ದೀವಿ. ರೈಟ್, ಅರ್ಥ ಆಯ್ತಲ್ವಾ? ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.